ಇಷ್ಟು ದಿನ ಯಾವುದೇ ನೋಟಿಫಿಕೇಷನ್ ಇರಲಿಲ್ಲ. ಇವತ್ತು ಒಂದು ನೋಟಿಫಿಕೇಷನ್ ಆಗಿದೆ. ಏನು ನೋಟಿಫಿಕೇಷನ್ ಅಂದರೆ ಬಳ್ಳಾರಿ ಜಿಲ್ಲೆ ಸಹಕಾರ ಕೇಂದ್ರ ಬ್ಯಾಂಕ್ ಹೊಸಪೇಟೆಯ DCC ಬ್ಯಾಂಕಲ್ಲಿ ಟೋಟಲಾಗಿ 82 ಪೋಸ್ಟ್ಗಳಿಗೆ ನೋಟಿಫಿಕೇಷನ್ ಆಗಿದೆ ಅದು. ಸೊ ಯಾವ್ಯಾವ ಪೋಸ್ಟ್ ಇದೆ, ಏನೇನಿದೆ ಅನ್ನೋದನ್ನು ಕಂಪ್ಲೀಟಾಗಿ ನೋಡ್ತಾ ಹೋಗೋಣ. ಸೊ ಬಳ್ಳಾರಿ ಜಿಲ್ಲಾ ಕೇಂದ್ರ ಬ್ಯಾಂಕ್ ನಿಯಮಿತ ಹೊಸಪೇಟೆ, ಇಲ್ಲಿ ಖಾಲಿ ಇರುವ ಕೆಳಕಂಡ ಹುದ್ದೆಗಳ ನೇರ ನೇಮಕಾತಿಗಾಗಿ ಅರ್ಹ ಅಭ್ಯರ್ಥಿಗಳಿಂದ ಓನ್ಲಿ ಆನ್ಲೈನ್ ಮುಖಾಂತರ ಮಾತ್ರ ಕರೆದಿದ್ದಾರೆ. ಅರ್ಜಿಗಳನ್ನು ಖುದ್ದಾಗಿ ಕೊರಿಯರ್ ಅಥವಾ ಅಂಚೆ ಮೂಲಕ ಪ್ರತ್ಯೇಕವಾಗಿ ಕಳುಹಿಸಲು ಸಾಧ್ಯವಿಲ್ಲ. ಸೊ ಕೇರ್ಫುಲ್ ಆಗಿ ನೋಡಿ, ಖುದ್ದಾಗಿ ಕೊರಿಯರ್ ಅಥವಾ ಅಂಚೆ ಮೂಲಕ ಪ್ರತ್ಯೇಕವಾಗಿ ಕಳುಹಿಸೋಕೆ ಆಗೋದಿಲ್ಲ. ಅಂದರೆ ಬರೀ ಆನ್ಲೈನ್ ಮುಖಾಂತರ ಮಾತ್ರ ಅಪ್ಲಿಕೇಶನ್ ಹಾಕಬೇಕು. ಸೊ ಒಟ್ಟು ಹುದ್ದೆಗಳು 82 ಇದೆ. ಆ 82 ಹುದ್ದೆಗಳಲ್ಲಿ 22 ಹುದ್ದೆಗಳು ವ್ಯವಸ್ಥಾಪಕರು ಅಥವಾ ಪ್ರಥಮ ದರ್ಜೆ ಸಹಾಯಕರು. ಇವರ ವೇತನ ಶ್ರೇಣಿ 44,425, ಅಂದರೆ ಬೇಸಿಕ್ ಸ್ಯಾಲ್ರಿ 44,425 ರೂಪಾಯಿ ಸಿಗುತ್ತೆ. ಸೊ ಎಲ್ಲ HR ಅದು ಇದು ಅಂತ ಹಿಡಿದುಕೊಂಡು ಅರೌಂಡ್ 50-55ವರೆಗೂ ಸ್ಯಾಲ್ರಿ ಬರ್ಬೋದು. ಇದು ವ್ಯವಸ್ಥಾಪಕರು ಪ್ರಥಮ ದರ್ಜೆ ಸಹಾಯಕರು. ಸೊ ಫಸ್ಟ್ ಜಾಬ್ ಇದು. ಏನಿದೆ ಅಂದರೆ ನೋಟಿಫಿಕೇಷನಲ್ಲಿ ಕೊಟ್ಟಿರೋ ಥರ 9 ಪೋಸ್ಟ್ಗಳು ಸಾಮಾನ್ಯ ಅಭ್ಯರ್ಥಿಗಳಿಗೆ, ಪರಿಶಿಷ್ಟ ಜಾತಿಗಳಿಗೆ 2, ಪರಿಶಿಷ್ಟ ಪಂಗಡಕ್ಕೆ 1, ಪ್ರವರ್ಗ 1, 2A 2, 2B 1, 3A 1, 3B 1, ಒಟ್ಟು 18 ಪೋಸ್ಟ್ಗಳು. ಸೊ ವಿಕಲಚೇತನ ಅಭ್ಯರ್ಥಿಗಳಿಗೂ ಕೂಡ ಒಂದು ಪೋಸ್ಟನ್ನು ಕೊಟ್ಟಿದ್ದಾರೆ ನೋಡಿ. ಸೊ ಇಷ್ಟೆಲ್ಲ ಹುದ್ದೆಗಳು ಯಾರಿಗೆ ಅಂದರೆ ಇವು ಕಲ್ಯಾಣ ಕರ್ನಾಟಕದ ಸ್ಥಳೀಯ ವೃಂದ. ಸೊ HK ಅವರಿಗೆ ಇವು. ಆನಂತರ ಕಲ್ಯಾಣ ಕರ್ನಾಟಕ ಸ್ಥಳೀಯೇತರ ವೃಂದ. ಸೊ ಇವು ಕಲ್ಯಾಣ ಕರ್ನಾಟಕದ ಸ್ಥಳೀಯೇತರ ವೃಂದದ ಅಭ್ಯರ್ಥಿಗಳಿಗೆ ಇವು ಟೋಟಲಾಗಿ 4 ಪೋಸ್ಟ್ ಇದೆ. ಈ 4 ಪೋಸ್ಟ್ಗಳಲ್ಲಿ 2 ಸಾಮಾನ್ಯ, ಅಂದರೆ GMದವ್ರಿಗೆ 2, SC ಅವರಿಗೆ 1, ST ಅವರಿಗೆ 1. ಅಂದರೆ ಈ ಕ್ಯಾಟಗರಿ 1, 2A, 2B ಮತ್ತು 3A, 3B ಇವರಿಗೆ ಯಾವುದೇ ಪೋಸ್ಟ್ ಇರೋದಿಲ್ಲ. ಇವರೆಲ್ಲ ಈ GMಲ್ಲಿ ಫೈಟ್ ಮಾಡಬೇಕು. ಅಂದರೆ 2 ಪೋಸ್ಟಲ್ಲಿ ಫೈಟ್ ಮಾಡಬೇಕು ನೋಡಿ. ದ್ವಿತೀಯ ದರ್ಜೆ ಸಹಾಯಕರು. ಮುಂದಿನ ಹುದ್ದೆ ದ್ವಿತೀಯ ದರ್ಜೆ ಸಹಾಯಕರು 28 ಹುದ್ದೆ ಇದೆ. ಇವರ ವೇತನ ಶ್ರೇಣಿ 34,100, ಬೇಸಿಕ್ ಸ್ಯಾಲರಿ 34,100 ಇದೆ. ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದ ಮೀಸಲಾತಿ 371J, ಅಂದರೆ HK ಅವರಿಗೆ 22 ಪೋಸ್ಟ್ ಇದೆ ಒಟ್ಟು. ಈ 22 ಪೋಸ್ಟಲ್ಲಿ GMಲ್ಲಿ 11, SC 3, ST 1, ಕ್ಯಾಟಗರಿ 1, 2A 3, 2B 1, 3A 1, 3B 1. ಸೊ ಎಷ್ಟು ಪೋಸ್ಟ್ ಇದೆ. ಇದರಲ್ಲಿ ಮಹಿಳಾ ಅಭ್ಯರ್ಥಿಗಳಿಗೆ 7 ಪೋಸ್ಟು, ಗ್ರಾಮೀಣ ಅಭ್ಯರ್ಥಿಗಳಿಗೆ 7, ಮಾಜಿ ಸೈನಿಕ 1, ಕನ್ನಡ ಮಾಧ್ಯಮ 1, ಯೋಜನೆ ನಿರಾಶ್ರಿತರು 1, ವಿಕಲಚೇತನ ಅಭ್ಯರ್ಥಿಗಳಿಗೆ 3 ಪೋಸ್ಟ್ ಇಟ್ಟಿದ್ದಾರೆ ನೋಡಿ ಇದರಲ್ಲಿ. ಹಾಗೆ ಕಲ್ಯಾಣ ಕರ್ನಾಟಕ ಸ್ಥಳೀಯೇತರ ವೃಂದ, ಅಂದರೆ HK ಅವ್ರನ್ನ ಬಿಟ್ಟು ಇತರರಿಗೆ 6 ಪೋಸ್ಟ್ ಇದೆ. ಈ 6 ಪೋಸ್ಟಲ್ಲಿ ಸಾಮಾನ್ಯ ಅಭ್ಯರ್ಥಿಗಳು, ಅಂದರೆ GM ಅವರಿಗೆ 3 ಪೋಸ್ಟು, 2A 1, 3A 1, 3B 1. ಸೊ SC ST ಅವರಿಗೆ ಯಾವುದೇ ರಿಸರ್ವೇಷನ್ ಇದರಲ್ಲಿ ಕೊಟ್ಟಿಲ್ಲ. ಸೊ ಈ 3 ಪೋಸ್ಟಲ್ಲಿ ಅವರು ಕೂಡ ಫೈಟ್ ಮಾಡಬೇಕು. ಸೊ ವಾಹನ ಚಾಲಕರು 1 ಹುದ್ದೆ ಇದೆ. ಇವ್ರದ್ದು ಬೇಸಿಕ್ ಸ್ಯಾಲ್ರಿ 31,775 ರೂಪಾಯಿ ಬೇಸಿಕ್ ಸ್ಯಾಲ್ರಿ. ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದ. ಸೊ ಇವರು ಒಂದೇ ಹುದ್ದೆ ಇರೋದ್ರಿಂದ GM ಅವ್ರಿಗೆ 1 ಹುದ್ದೆ ಇದೆ. ಕಿರಿಯ ಸೇವಕರು 31 ಹುದ್ದೆಗಳಿದೆ. ವೇತನ ಶ್ರೇಣಿ 29,600 ರೂಪಾಯಿ ವೇತನ ಶ್ರೇಣಿ. ಸೊ ಕಲ್ಯಾಣ ಕರ್ನಾಟಕದ ಸ್ಥಳೀಯ ವೃಂದ HK ಅವರಿಗೆ 26 ಹುದ್ದೆಗಳು. ಸೊ ಒಟ್ಟು 26 ಹುದ್ದೆಗಳು. ಇದರಲ್ಲಿ GM 13, ಪರಿಶಿಷ್ಟ ಜಾತಿ 4, ST 1, ಪ್ರವರ್ಗ 1, 2A 4, 2B 1, ಪ್ರವರ್ಗ 3A 1, 3B 1. ಸೊ ಒಟ್ಟು 26 ಹುದ್ದೆಗಳಿದೆ. ಮಹಿಳಾ ಅಭ್ಯರ್ಥಿಗಳಿಗೆ 9, ಗ್ರಾಮೀಣ 7, ಮಾಜಿ ಸೈನಿಕ 4, ವಿಕಲಚೇತನ 1. ಕಲ್ಯಾಣ ಕರ್ನಾಟಕ ಸ್ಥಳೀಯೇತರ ವೃಂದ ಮೀಸಲಾತಿ, ಅಂದರೆ HK ಅವ್ರನ್ನ ಬಿಟ್ಟು ಉಳಿದವ್ರಿಗೆ 5 ಪೋಸ್ಟ್ ಇದೆ ಟೋಟಲ್ ಆಗಿ. ಇದರಲ್ಲಿ ಸಾಮಾನ್ಯ ಅಭ್ಯರ್ಥಿಗಳಿಗೆ 3 ಪೋಸ್ಟ್. ಸೊ SC ಅವರಿಗೆ 1 ಪೋಸ್ಟ್ ಇದೆ ನೋಡಿ ಇದರಲ್ಲಿ. ಸೊ ಟೋಟಲ್ ಆಗಿ 5 ಪೋಸ್ಟ್ ಇದೆ. ಉಳಿದವರೆಲ್ಲ ಏನು ಮಾಡಬೇಕು, GM ಅಲ್ಲಿ ಇರೋ ಪೋಸ್ಟ್ಗೆ ಟ್ರೈ ಮಾಡಬೇಕು. ಸೊ ನಾವು ವೆರಿ ಇಂಪಾರ್ಟೆಂಟ್, ಶೈಕ್ಷಣಿಕ ವಿದ್ಯಾರ್ಹತೆ, ಯಾವ ಹುದ್ದೆಗಳಿಗೆ ಯಾವ ವಿದ್ಯಾರ್ಹತೆ ಬೇಕು ಅನ್ನೋದು. ವ್ಯವಸ್ಥಾಪಕರು ಅಥವಾ ಪ್ರಥಮ ದರ್ಜೆ ಸಹಾಯಕರು, ಈ ಹುದ್ದೆಗಳಿಗೆ ಭಾರತದ ಕಾನೂನು ವ್ಯವಸ್ಥಾಪನೆಯಾದ ವಿಷಯ ಯಾವುದೇ ಪದವಿಯಲ್ಲಿ ಡಿಗ್ರಿ ಇರ್ಬೇಕು ನೋಡಿ. ಇದಕ್ಕೆ ಕನ್ನಡವನ್ನು ಓದುವ ಸಾಮರ್ಥ್ಯದ ಜೊತೆ ಕನ್ನಡದ ಜ್ಞಾನ, ಬರೆಯುವಿಕೆ, ಕನ್ನಡವನ್ನು ಸ್ವಚ್ಛವಾಗಿ ಮಾತನಾಡಲು ಮತ್ತು ಕನ್ನಡವನ್ನು ಅರ್ಥ ಮಾಡಿಕೊಳ್ಳಬೇಕು. ಯೂಶುವಲಿ ಇದೆಲ್ಲರಿಗೂ ಬರುತ್ತೆ. ಈ ಎಕ್ಸಾಮ್ ಯಾರು ಕಟ್ತಾರೆ ಅವ್ರಿಗೆಲ್ಲ ಯೂಶುವಲಿ ಇದು ಬರುತ್ತೆ. ಕಂಪ್ಯೂಟರ್ ನಿರ್ವಹಣೆ ಬಗ್ಗೆ ಜ್ಞಾನ ಹೊಂದಿರತಕ್ಕದ್ದು. ವೆರಿ ಇಂಪಾರ್ಟೆಂಟ್, ಕಂಪ್ಯೂಟರ್ ನಾಲೆಜ್ ಇರಬೇಕು ಅಂತ. ದ್ವಿತೀಯ ದರ್ಜೆ ಸಹಾಯಕರಿಗೆ ಏನ್ ಬೇಕು,
ಪದವಿ ಪೂರ್ವ ವಿಶ್ವವಿದ್ಯಾಲಯ ದ್ವಿತೀಯ PUC. ಓಕೆ, PUC ಆಗಿರ್ಬೇಕು. ಕನ್ನಡವನ್ನು ಓದುವ ಸಾಮರ್ಥ್ಯದ ಜೊತೆ, ಓಕೆ, ಇದು ಕನ್ನಡ ಬರಬೇಕು. ಕಂಪ್ಯೂಟರ್ ನಿರ್ವಹಣೆ ಬಗ್ಗೆ ಜ್ಞಾನ ಹೊಂದಿರಬೇಕು. ಓಕೆ, ಕಂಪ್ಯೂಟರ್ ನಾಲೆಜ್ ಇರಬೇಕು. ವಾಹನ ಚಾಲಕರು SSLCಯಲ್ಲಿ ಉತ್ತೀರ್ಣರಾಗಿದ್ದು ಕನ್ನಡವನ್ನು ಒಂದು ಭಾಷೆಯಾಗಿ ಓದಿರಬೇಕು. ಸೊ SSLC ಪಾಸ್ ಆಗಿರಬೇಕು, ಕನ್ನಡವನ್ನು ಒಂದು ಲ್ಯಾಂಗ್ವೇಜ್ ಆಗಿ ಓದಿರಬೇಕು. ಕಾನೂನುಬದ್ಧ ಡ್ರೈವಿಂಗ್ ಲೈಸೆನ್ಸ್, 4-ವೀಲರ್ ಡ್ರೈವಿಂಗ್ ಲೈಸೆನ್ಸ್ ಹೊಂದಿರಬೇಕು. ಕಿರಿಯ ಸೇವಕರು SSLCಯಲ್ಲಿ ಉತ್ತೀರ್ಣರಾಗಿದ್ದು ಕನ್ನಡವನ್ನು ಒಂದು ಭಾಷೆಯಾಗಿ ಓದಿರಬೇಕು. ವಯೋಮಿತಿ, ಸೊ ಏಜ್ ರಿಲ್ಯಾಕ್ಸೇಷನ್ ಎಷ್ಟೆಷ್ಟು ಅಂತ ಕೊಟ್ಟಿದ್ದಾರೆ. 40 ವರ್ಷ ಯಾರಿಗೆ ಅಂದರೆ ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಜಾತಿ, ಹಿಂದುಳಿದ ವರ್ಗಗಳ ಪ್ರವರ್ಗ 1 ಇವರಿಗೆ 40 ವರ್ಷ. ಹಾಗೆ ಹಿಂದುಳಿದ ವರ್ಗಕ್ಕೆ ಸೇರುವ ಅಭ್ಯರ್ಥಿಗಳಿಗೆ 38 ವರ್ಷ. ಯಾರಿಗೆ ಅಂದ್ರೆ 2A, 2B, 3A, 3B ಇವರಿಗೆ. ಇತರೆ ಅಭ್ಯರ್ಥಿಗಳಿಗೆ 35 ವರ್ಷ. ಓಕೆ, ಸೊ ಮಾಜಿ ಸೈನಿಕರಿಗೂ ಕೂಡ ಇದೆ. ವಿಕಲಚೇತನ ಅಭ್ಯರ್ಥಿಗಳಿಗೆ 10 ವರ್ಷ. ವಿಧವೆ ಮಹಿಳಾ ಅಭ್ಯರ್ಥಿಗೆ 10 ವರ್ಷ. ಹಾಗೆ ವೆರಿ ಇಂಪಾರ್ಟೆಂಟ್ ನೋಡಿ, ವಿಶೇಷ ಸೂಚನೆಯನ್ನು ಕೊಟ್ಟಿದ್ದಾರೆ. ಆಯ್ಕೆ ಪ್ರಕ್ರಿಯೆಯಲ್ಲಿ ಭಾಗವಹಿಸುವ ಎಲ್ಲಾ ವರ್ಗದ ಅಭ್ಯರ್ಥಿಗಳಿಗೆ ನಿಗದಿಪಡಿಸಿರುವ ಗರಿಷ್ಠ ವಯೋಮಿತಿಯಲ್ಲಿ ಒಂದು ಬಾರಿಗೆ ಕ್ರಮವಾಗಿ ಒನ್ ಟೈಮ್ ಮೆಜರ್ಸ್ 5 ವರ್ಷಗಳ ಏಜ್ ರಿಲ್ಯಾಕ್ಸೇಷನ್. ಓಕೆ, ಆಲ್ಮೋಸ್ಟ್ ಎಲ್ಲರಿಗೂ ಅಪ್ಲಿಕೇಶನ್ ಹಾಕೋದಕ್ಕೆ ಚಾನ್ಸ್ ಸಿಗುತ್ತೆ. ಸಾಮಾನ್ಯ ಮತ್ತು ಇತರೆ ಪ್ರವರ್ಗ 2A, 2B, 3A, 3B ಅಭ್ಯರ್ಥಿಗಳು 1,000 ರೂಪಾಯಿ ಅರ್ಜಿ ಶುಲ್ಕ ಪ್ಲಸ್ ಗೇಟ್ವೇ ಚಾರ್ಜ್. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಪ್ರವರ್ಗ 1 ಹಾಗೂ ವಿಕಲಚೇತನ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳು 500 ರೂಪಾಯಿ ಪ್ಲಸ್ ಗೇಟ್ವೇ ಶುಲ್ಕ. ಅರ್ಜಿ ಶುಲ್ಕ ಪಾವತಿಸಲು ಪ್ರಾರಂಭ ದಿನಾಂಕ 6/4/26 ಅಂದ್ರೆ ಇವತ್ತಿಂದನೇ ಸ್ಟಾರ್ಟು. ಅರ್ಜಿ ಶುಲ್ಕದೊಂದಿಗೆ ಪಾವತಿಸಲು ಅರ್ಜಿ ಹಾಗೂ ಅರ್ಜಿ ಶುಲ್ಕದೊಂದಿಗೆ ಪಾವತಿಸಲು ಕೊನೆಗೆ 6/5/2026. ಕರೆಕ್ಟಾಗಿ 1 ತಿಂಗಳ ಟೈಮ್ ಇದೆ ನೋಡಿ. DD, ಪೋಸ್ಟಲ್ ಆರ್ಡರ್, ಮನಿ ಆರ್ಡರ್ ಹಾಗೂ ಇತರೆ ಮಾರ್ಗಗಳಿಂದ ಶುಲ್ಕ ಪಾವತಿಸುವುದಕ್ಕೆ ಅವಕಾಶ ಇರೋದಿಲ್ಲ. ಓಕೆ, ಆನ್ಲೈನ್ ಪೇಮೆಂಟ್ ಮಾತ್ರ ಇದೆ. ಪಾವತಿಸಿದ ಅರ್ಜಿ ಶುಲ್ಕವನ್ನು ಹಿಂದಿರಿಸಲಾಗುವುದಿಲ್ಲ. ಸೊ ಒಮ್ಮೆ ಪೇ ಮಾಡಿದ್ದು ವಾಪಸ್ ಬರೋದಿಲ್ಲ. ವೆರಿ ವೆರಿ ಇಂಪಾರ್ಟೆಂಟ್, ಆಯ್ಕೆ ವಿಧಾನ ಯಾವ ರೀತಿ ಆಯ್ಕೆ ಮಾಡ್ತಾರೆ ಅಂತ. ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ. ಓಕೆ, ರಿಟರ್ನ್ ಎಕ್ಸಾಮ್ ಮತ್ತೆ ಇಂಟರ್ವ್ಯೂ 2 ಇದೆ. ಸೊ 1:5 ಅನುಪಾತದಲ್ಲಿ ಸಂದರ್ಶನಕ್ಕೆ ಕರೀತಾರೆ. 15 ಅಂಕಗಳು ಸಂದರ್ಶನಕ್ಕೆ ಇದೆ. ಓಕೆ, ಯಾವ ಸಬ್ಜೆಕ್ಟ್ಗೆ ಎಷ್ಟೆಷ್ಟು ಮಾರ್ಕ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಕನ್ನಡ ಭಾಷೆಗೆ 50 ಮಾರ್ಕ್ಸು, ಸಾಮಾನ್ಯ ಇಂಗ್ಲಿಷ್ 25, ಸಾಮಾನ್ಯ ಜ್ಞಾನ 25, ಸಹಕಾರ ಕೋಆಪರೇಷನ್ 50 ಅಂಕ, ಭಾರತ ಸಂವಿಧಾನಕ್ಕೆ 25 ಅಂಕ, ಬ್ಯಾಂಕಿಂಗ್ ಸಮಾಜಯುಕ್ತವಾದ ಚಟುವಟಿಕೆ ಮತ್ತು ವಸ್ತುನಿಷ್ಠ ವಿಷಯ 25 ಅಂಕ. ಟೋಟಲ್ 200 ಅಂಕ ಇದೆ ನೋಡಿ. ಸೊ ಈ 200 ಅಂಕನ ಏನ್ ಮಾಡ್ತಾರೆ, 85ಕ್ಕೆ ಇಳಿಸ್ತಾರೆ. 200 ಮಾರ್ಕ್ಸ್ ಏನಿದೆ ಅದನ್ನ 85ಗೆ ರಿಡ್ಯೂಸ್ ಮಾಡಿ ಇನ್ನು ಮೇಲಿನ 15 ಅಂಕಗಳನ್ನ ಇಂಟರ್ವ್ಯೂ ತಗೊಂತಾರೆ. ಸೊ 100ಕ್ಕೆ ಮಾಡಿ ಜ್ಯೇಷ್ಠತಾ ಪಠ್ಯನ ಬಿಡ್ತಾರೆ. ದ್ವಿತೀಯ ದರ್ಜೆ ಸಹಾಯಕರು, ಸೊ ಇದು ಕೂಡ ಸೇಮ್ 1:5 ಇದೆ. ಲಿಖಿತ ಪರೀಕ್ಷೆ, ಇಂಟರ್ವ್ಯೂ 2 ಇದೆ. ಸೊ ಸೇಮ್ 85ಕ್ಕೆ ಇಳಿಸಿ ಪ್ರಾಪ್ತವಾದ ಅಂಕಗಳ ಶೇಕಡಾವಾರು ಪ್ರಮಾಣದ ಸಂದರ್ಶನದಲ್ಲಿ ಗಳಿಸಿದ ಅಂಕಗಳನ್ನು ಒಟ್ಟುಗೂಡಿಸಿ ಅಂತಿಮ ಅರ್ಹತಾ ಪಟ್ಟಿಯನ್ನು ಮೆರಿಟ್ ಲಿಸ್ಟ್ ತಯಾರಿಸಿ ಮೀಸಲಾತಿ ನಿಯಮಗಳನ್ನು ಅನುಸರಿಸಿ ಆಯ್ಕೆ ಪಟ್ಟಿಯನ್ನು ಸಿದ್ಧಪಡಿಸಿ ನೇಮಕಾತಿ ಮಾಡಿಕೊಳ್ಳಲಾಗುವುದು. ದ್ವಿತೀಯ ದರ್ಜೆ ಸಹಾಯಕರ ಹುದ್ದೆಗೆ ನಡೆಸುವ ಲಿಖಿತ ಪರೀಕ್ಷೆಯು ಈ ಕೆಳಗಿನ ವಿಷಯಗಳನ್ನು 200 ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆಯನ್ನು ಹೊಂದಿರುತ್ತದೆ. ಸೊ ಇದು ಕೂಡ ಕನ್ನಡ 50 ಮಾರ್ಕ್ಸು, ಸಾಮಾನ್ಯ ಇಂಗ್ಲಿಷ್ 25, ಸಾಮಾನ್ಯ ಜ್ಞಾನ 25, ಸಹಕಾರ ವಿಷಯ 50, ಭಾರತ ಸಂವಿಧಾನ 25, ಬ್ಯಾಂಕಿಂಗ್ ಸಮಾಜಯುಕ್ತದ ಚಟುವಟಿಕೆ ಮತ್ತು ವಸ್ತುನಿಷ್ಠ ಸೊ 20. ಟೋಟಲ್ 200 ಅಂಕ ಇದೆ. ವಾಹನ ಚಾಲಕರು, ಸೊ ವಾಹನ ಚಾಲಕರಿಗೆ ಏನೇನಿದೆ ಅಂದ್ರೆ ಆನ್ಲೈನ್ ಮುಖಾಂತರ ಸ್ವೀಕರಿಸಲಾದ ಅರ್ಜಿಗಳನ್ನು ಹುದ್ದೆಗೆ ನಿಗದಿಪಡಿಸಿದ ವಿದ್ಯಾರ್ಥಿ. ಓಕೆ, ಇದು ಕೂಡ 1:5 ಅನ್ನುವಂಥದ್ದು ಬಿಡ್ತಾರೆ. ಸೊ ಇದಕ್ಕೂ ಕೂಡ ಸಂದರ್ಶನ ಇದೆ. ವೆರಿ ಇಂಪಾರ್ಟೆಂಟ್, ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ 2 ಇದೆ ವಾಹನ ಚಾಲಕರಿಗೂ ಕೂಡ. ಸೊ ಇವರಿಗೆ ಏನ್ ಎಕ್ಸಾಮ್ ಇದೆ ಅಂದ್ರೆ ಕನ್ನಡ ಭಾಷೆಗೆ 50, ಸಾಮಾನ್ಯ ಜ್ಞಾನಕ್ಕೆ 50, ಟೋಟಲ್ 100 ಮಾರ್ಕ್ಸ್. ಸೊ ಕಿರಿಯ ಸೇವಕರ ಕಾಲೇಜಿನ ಲಿಖಿತ ಪರೀಕ್ಷೆ, ಇವರಿಗೂ ಕೂಡ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ 2 ಇದೆ. ಆನ್ಲೈನ್ ಮುಖಾಂತರ ಸ್ವೀಕರಿಸುವ ಅರ್ಜಿಗಳನ್ನು. ಓಕೆ, ಇದು ಕೂಡ 1:5. ಕಿರಿಯ ಸೇವಕರ ಹುದ್ದೆಗೆ ಕನ್ನಡ ಭಾಷೆಗೆ 50 ಅಂಕ, ಸಾಮಾನ್ಯ ಜ್ಞಾನಕ್ಕೆ 50 ಅಂಕ, ಒಟ್ಟು 100 ಅಂಕ. ಇಂಟರ್ವ್ಯೂ ಕೂಡ ಇದೆ. ಹಾಗೆ ಸೂಚನೆಗಳನ್ನ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ ಇದು ಸೂಚನೆಗಳು ಏನೇನಿದೆ ಅನ್ನೋದನ್ನ. ಸೊ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಅಭ್ಯರ್ಥಿಗಳು ನಮ್ನಡಿ. ಓಕೆ, ಯೂಶುವಲಿ ನಮ್ನಡಿಯಲ್ಲೇ ಕೊಡ್ತಾರೆ ಇವರು ಸರ್ಟಿಫಿಕೇಟ್ ಎಲ್ಲ. ಸೊ ಇವ್ರದ್ದು ನಮ್ನಿ F, ಯಾರ್ದು 2A, 2B, 3A, 3B ಇವ್ರದ್ದು. ದ್ವಿತೀಯ ದರ್ಜೆ ಸಹಕಾರ ದ್ವಿತೀಯ PUC. ಓಕೆ, ಅಲ್ಲಿ ಕೊಟ್ಟಿರುವಂತ ಎಲ್ಲವನ್ನು ಕೊಟ್ಟಿದ್ದಾರೆ. ವಾಹನ ಚಾಲಕರ ಹುದ್ದೆಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು SSLC ಅಂಕಪಟ್ಟಿ ಮತ್ತು ಕಾನೂನುಬದ್ಧ ಡ್ರೈವಿಂಗ್ ಲೈಸೆನ್ಸ್ ಪ್ರತಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬೇಕು.
ಓಕೆ, ಎಲ್ಲಾನು ಆನ್ಲೈನ್ ಮೂಲಕ ಸಲ್ಲಿಸಬೇಕು. ಸೂಚನೆಗಳಲ್ಲಿ ವೆರಿ ಇಂಪಾರ್ಟೆಂಟ್ ಅಂದ್ರೆ ಇದು 19ನೇದು ನೋಡಿ. ಲಿಖಿತ ಪರೀಕ್ಷೆ ಮತ್ತು ಅರ್ಹರಾದ ಸಂದರ್ಶನಕ್ಕೆ ಅರ್ಹರಾಗಲು ದಿನಾಂಕ, ಸ್ಥಳ, ಸಮಯ ಇತ್ಯಾದಿಗಳ ಮಾಹಿತಿಯನ್ನು SMS ಅಥವಾ ಇಮೇಲ್ ಮೂಲಕ ಕಳಿಸ್ತಾರೆ. ಓಕೆ, ಹಾಗೆ ವ್ಯವಸ್ಥಾಪಕರು, ಪ್ರಥಮ ದರ್ಜೆ ಸಹಾಯಕರು, ಇವರಿಗೆ ಪರೀಕ್ಷಾ ಅವಧಿ 2 ಗಂಟೆ, 200 ಅಂಕ, ಪ್ರತಿ ಪ್ರಶ್ನೆಗೆ 1 ಅಂಕ ಇರುತ್ತೆ. ವಾಹನ ಚಾಲಕರ ಮತ್ತು ಕಿರಿಯ ಸೇವಕರ ಹುದ್ದೆಗಳಿಗೆ 100 ಅಂಕ, 1 ಗಂಟೆ ಟೈಮು, 1 ಪ್ರಶ್ನೆಗೆ 1 ಅಂಕ. ಓಕೆ, ಪ್ರಶ್ನೆ ಪತ್ರಿಕೆ MCQ ಮಾದರಿ. ಪ್ರಶ್ನೆ ಪತ್ರಿಕೆಯು ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿರುತ್ತದೆ. ಅಭ್ಯರ್ಥಿಗಳು ವಿವಿಧ ಹುದ್ದೆಗೆ ಲಿಖಿತ ಪರೀಕ್ಷೆಯನ್ನು ಪಡೆದು ಒಂದಕ್ಕಿಂತ ಹೆಚ್ಚಿನ ಅಭ್ಯರ್ಥಿಗಳು ಸಮಾನವಾದ ಅಂಕ ಪಡೆದಲ್ಲಿ ಸಂದರ್ಶನಕ್ಕೆ ಹಾಜರಲು ಕರ್ನಾಟಕ. ಓಕೆ, ಸೊ ಯಾರ ಏಜ್ ಜಾಸ್ತಿ ಇರುತ್ತೋ, ಇಬ್ರು ಸೇಮ್ ಮಾರ್ಕ್ಸ್ ಪಡೆದಾಗ ಏಜ್ ಯಾರು ಜಾಸ್ತಿ ಇರುತ್ತೋ ಅವರಿಗೆ ಫಸ್ಟ್ ಪ್ರಯಾರಿಟಿ ಕೊಡ್ತಾರೆ. ಅರ್ಜಿಯಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ರೆ ಅದನ್ನ ರಿಜೆಕ್ಟ್ ಮಾಡ್ತಾರೆ ಅಂತ. ಓಕೆ, ಸೊ ತಪ್ಪು ಮಾಹಿತಿ ನೀಡಿದಲ್ಲಿ ಅದು ಕೂಡ ಮಿಸ್ಟೇಕ್ಸ್ ಮಾಡಿದ್ರೆ. ಓಕೆ, ಸ್ವಯಂ ದೃಢೀಕರಣ ಕಂಪಲ್ಸರಿ. ಯಾವುದು ದಾಖಲಾತಿಗಳನ್ನು ಅಪ್ಲೋಡ್ ಮಾಡುವಾಗ ಸೆಲ್ಫ್ ಅಟೆಸ್ಟೆಡ್ ಮಾಡಿ ಅಪ್ಲೋಡ್ ಮಾಡಿ. ಅರ್ಜಿ ಸಲ್ಲಿಸುವ ವಿಧಾನ ಆನ್ಲೈನ್ ಮೂಲಕ ಮಾಡಬೇಕು. ಸೊ ವೆಬ್ಸೈಟ್ ಕೊಟ್ಟಿದ್ದಾರೆ ನೋಡಿ, ಇದರಲ್ಲಿ ಹೋಗಿ ಮಾಡಿ. BDCC ರಿಕ್ರೂಟ್ಮೆಂಟ್ 2026 ಅಂತ ಬರ್ತದೆ ಅಂತ ನೋಡಿ. ಯಾವಾಗ ವೆಬ್ಸೈಟ್ ನೀವು ಓಪನ್ ಮಾಡಿದ ತಕ್ಷಣ ಅದರಲ್ಲಿ ಹೋಗಿ ಅಪ್ಲೈ ಮಾಡಬೇಕು. ಸೊ ನಿಮ್ಮ ಫೋಟೋದ ಸೈಜ್ ಯಾವ ತರ ಇರಬೇಕು ಅನ್ನೋದನ್ನ ಕೊಟ್ಟಿದ್ದಾರೆ ನೋಡಿ, ಇದೇ ತರನ ಮಾಡಿ. ಸೊ ಅರ್ಜಿ ಶುಲ್ಕವನ್ನ ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಮುಖಾಂತರನೇ ಪೇ ಮಾಡಬೇಕು. 6/5/2026 ರಾತ್ರಿ 11:59 ಅರ್ಜಿ ಶುಲ್ಕವನ್ನ ಪಾವತಿಸಬೇಕು. ಓಕೆ, ಸೊ 100 KB ಚಿಕ್ಕದಿರಬೇಕು ನಿಮ್ಮ ಫೋಟೋ. ಸೊ ಇವೆಲ್ಲ ನೋಡ್ಕೊಳ್ಳಿ. ಅಪ್ಲಿಕೇಶನ್ ಹಾಕುವಾಗ ಏನಾದರೂ ಪ್ರಾಬ್ಲಮ್ ಆದ್ರೆ ಹೆಲ್ಪ್ ಲೈನ್ ನಂಬರ್ ಇದೆ, ಇದಕ್ಕೆ ಕಾಲ್ ಮಾಡಿ. ಜಾತಿ ಮೀಸಲಾತಿ ಪ್ರಮಾಣ ಪತ್ರಗಳು. ಜಾತಿ ಮೀಸಲಾತಿಗೆ ಯಾವ್ಯಾವ ಪ್ರಮಾಣ ಪತ್ರಗಳು ಇರಬೇಕು ಅನ್ನೋದನ್ನ ಕೊಟ್ಟಿದ್ದಾರೆ. ಸೊ ಗ್ರಾಮೀಣ ಅಭ್ಯರ್ಥಿ ಅಂದ್ರೆ ಯಾರು 1ರಿಂದ 10ನೇ ತರಗತಿವರೆಗೂ ಗ್ರಾಮೀಣ ರೂರಲ್ ಏರಿಯಾದಲ್ಲಿ ಕಲ್ತಿರ್ಬೇಕು. ಸೊ ಇವು ಏನೇನಿದೆ ಓದ್ಕೊಳ್ಳಿ ಇವು. ಕನ್ನಡ ಮಾಧ್ಯಮ ಅಭ್ಯರ್ಥಿಗಳು. ಕನ್ನಡ ಮಾಧ್ಯಮ ಅಭ್ಯರ್ಥಿಗಳು ಅಂದ್ರೆ ಯಾರು, ಏನು ಅನ್ನೋದನ್ನ ಕೊಟ್ಟಿದ್ದಾರೆ. 1ನೇ ತರಗತಿ 10ನೇ ತರಗತಿವರೆಗೂ ಕನ್ನಡ ಮೀಡಿಯಂ ಅಲ್ಲೇ ಓದಿರ್ಬೇಕು. ಯೋಜನಾ ನಿರಾಶ್ರಿತಗೊಂಡ ಅಭ್ಯರ್ಥಿ ಅಂದ್ರೆ ಏನು, ಮಾಜಿ ಸೈನಿಕರು ಅಂದ್ರೆ ಯಾರು ಅನ್ನೋದನ್ನ ಕೊಟ್ಟಿದ್ದಾರೆ. ಸೊ ಇವನ್ನೆಲ್ಲ ಸರಿಯಾಗಿ ನೋಡ್ಕೊಂಡ್ಬಿಟ್ಟು ನಿಮಗೆ ಯಾವ್ದು ಅಪ್ಲೈ ಆಗುತ್ತೆ ಅದನ್ನ ಸರಿಯಾಗಿ ಓದ್ಕೊಳ್ಳಿ. ವಿಕಲಚೇತನ ಅಭ್ಯರ್ಥಿಗಳಿಗೆ ಏನೇನಿರ್ಬೇಕು ಅನ್ನೋದನ್ನ ಕೊಟ್ಟಿದ್ದಾರೆ. ಸೊ ಇದು ಯಾರ್ಯಾರಿಗೆ ಅಪ್ಲೈ ಆಗ್ತೈತೆ ಅವ್ರು ಮಾತ್ರ ಓದ್ಕೊಳ್ಳಿ. ಅಪ್ಲೈ ಆಗದೆ ಇರೋರು ಓದುವಂತ ನೆಸೆಸಿಟಿ ಏನಿಲ್ಲ. ಕಡ್ಡಾಯವಾಗಿ ಹಾಜರುಪಡಿಸಬೇಕಾದ ಪ್ರಮಾಣ ಪತ್ರಗಳು. ವಿವಿಧ ಹುದ್ದೆಗಳಿಗೆ ನಿಗದಿಪಡಿಸಿದ ವಿದ್ಯಾರ್ಥಿ ಪ್ರಮಾಣ ಪತ್ರಗಳು, ಅಂಕಪಟ್ಟಿಗಳು, ಜನ್ಮ ದಿನಾಂಕವನ್ನು ತೋರಿಸುವ ದಾಖಲೆಗಳು, ವಿವಿಧ ಮೀಸಲಾತಿಗಳನ್ನು ಕೋರಿದಲ್ಲಿ ಮೀಸಲಾತಿ ಪ್ರಮಾಣ ಪತ್ರಗಳು. ಈ ಎಲ್ಲವುಗಳು 6/5/2026 ಒಳಗೆ ಪಡೆದಿರಬೇಕು. ಮೀಸಲಾತಿ ಹಾಗೂ ವಯೋಮಿತಿ ರಿಯಾಯಿತಿ ಕೋರಿದ್ದಲ್ಲಿ ಹಾಜರುಪಡಿಸಿದ ಪ್ರಮಾಣ ಪತ್ರಗಳು. ಸೊ ನಿಮಗೆ ರಿಸರ್ವೇಶನ್ ಮತ್ತು ಏಜ್ ರಿಲ್ಯಾಕ್ಷನ್ ಬೇಕಾದ್ರೆ ಸೊ ಇವೆಲ್ಲ ಪ್ರಮಾಣ ಪತ್ರಗಳನ್ನ ತೆಗೆದಿಟ್ಟುಕೊಳ್ಳಿ. ಬ್ಯಾಂಕ್ನೊಂದಿಗೆ ಪತ್ರ ವ್ಯವಹಾರ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಬ್ಯಾಂಕಿನ ಅಭ್ಯರ್ಥಿತ್ವ ವಿಚಾರದಲ್ಲಿ ಅಭ್ಯರ್ಥಿಗಳಿಗೆ ಯಾವುದೇ ಪತ್ರ ವ್ಯವಹಾರ ನಡೆಸಲು ಅವಕಾಶವಿರುವುದಿಲ್ಲ. ಅಂದ್ರೆ ಜಾಬ್ ಪಡೆದುಕೊಳ್ಳೋದಕ್ಕೆ ಯಾವುದೇ ಪತ್ರ ವ್ಯವಹಾರ ಆಗಲಿ ಅಥವಾ ಬ್ಯಾಂಕ್ನವ್ರ ಜೊತೆ ಏನಾದರೂ ಕಾಂಟ್ಯಾಕ್ಟ್ ಮಾಡ್ಕೊಳ್ಳೋದಾಗಲಿ ಮಾಡಬಾರ್ದು. ಸೊ ದುರ್ನಡತೆ ಇರಬಾರ್ದು. ಸೊ ಇವನ್ನೆಲ್ಲ ಓದ್ಕೊಳ್ಳಿ. ಯಾವುದೇ ನಿಷೇಧಿತ ಸಂಘ ಸಂಸ್ಥೆ, ಭಾರತ ಸಂವಿಧಾನದ ಚ್ಯುತಿ ತರಬಾರ್ದು. ಓಕೆ, ಭಾರತ ಪ್ರಜೆ ಅಲ್ಲದಿದ್ದರೆ, ಖಿನ್ನತೆ ಒಳಗಾಗಿದ್ರೆ, ಓಕೆ, ಇಂಥವೆಲ್ಲ ನಾರ್ಮಲ್ ಆಗಿ ಎಲ್ಲ ನೋಟಿಫಿಕೇಶನ್ ಅಲ್ಲಿ ಇರುತ್ತೆ. ಇದನ್ನ ಒಂದ್ಸರಿ ನೀವು ನೋಡ್ಕೊಳ್ಳಿ. ಮುಂದೆ ಎಲ್ಲ ಡಾಕ್ಯುಮೆಂಟ್ಸ್ ಗಳಿದೆ, ಅವುಗಳು ಯಾವುದು ನಿಮ್ಗೆ ಅಪ್ಲೈ ಆಗುತ್ತೆ ಅದನ್ನ ಸರಿಯಾಗಿ ತೆಗೆದಿಟ್ಕೊಳ್ಳಿ. ನಿಮಗೆ ಏನಾದರೂ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಕಮೆಂಟ್ ಮಾಡಿ. ಈ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನಕ್ಷ ಕನ್ನಡ ಚಾನೆಲ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.